ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ನಾನಿವತ್ತು ಹಾಸನಕ್ಕೆ ಹೋಗಿದ್ದು, ಶಾಪಿಂಗು ಅಂತ ಹೋಗಿದ್ವಿ. ಅಲ್ಲಿ ನಮ್ಮ ದೊಡ್ಡವನು ಕೂಡ ಹುಷಾರಿರಲಿಲ್ಲ. ಹಂಗೆ ನೋಡಿಕೊಂಡು ಮಕ್ಳಿಗೆ ಬಟ್ಟೆ ತೊಗೊಂಡು ಬರೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ವಿ. ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿದ್ವಿ. ಇಬ್ಬರು ಹೋಗಿ ಶಾಪಿಂಗ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹಬ್ಬದ ಲಾಗ್ ಆಗಿರ್ಬೋದು, ಹಬ್ಬದ ಪ್ರಿಪ್ರೇಷನ್ ಲಾಗ್ ಆಗಿರ್ಬೋದು, ಒಂದು 2-3 ದಿನ ಲೇಟ್ ಆಗ್ಬೋದು. ಕಾರಣ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಸೊ ಇವಾಗ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಅಂಗಡಿಗೆ ಹೋಗಿದ್ವಿ. ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡ್ಬರ್ಬೇಕಲ್ಲ ಅಂತ ಹೇಳಿ. ಆಸ್ಪತ್ರೆಗೆ ಹೋಗಿದ್ನಲ್ವ, ಸೊ ಅದನ್ನೇನು ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಪಾಪ ಅವ್ರ ಕಷ್ಟದಲ್ಲಿ ಅವರಿದ್ದಾರೆ. ಅಂದರೆ ನಮ್ಮ ದೊಡ್ಡವ ಅಂದರೆ ನಮ್ಮ ಅಪ್ಪನ ಅಣ್ಣನ ಹೆಂಡ್ತಿಗೆ ಹುಷಾರಿರಲಿಲ್ಲ. ಸೊ ಅವ್ರಿಗೂ ಕೂಡ ನೋಡ್ಕೊಂಡು ಬರೋಣ ಬಂದು ಹಂಗೆ ಬಟ್ಟೆನ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಹಾಸನಕ್ಕೆ. ಅಲ್ಲಿಗೆ ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೆ, ಹೋಗೋಣ ಬಾ ಅಂತ. ಸರಿ ಆಯಿತು ಬರೋಕ್ಕಂತ ಹೇಳಿದ್ಲು. ನಾನು ಹಿಂಗೆ ಹೋಗಿದ್ದೆ. ಅವಳು ಅಲ್ಲೇ ಹಾಸನದಲ್ಲೇ ಇರೋದ್ರಿಂದ ಅವಳು ಆ ಕಡೆಯಿಂದ ಬಂದಳು. ಹಾಗೆ ಶಾಪಿಂಗೆಲ್ಲ ಮಾಡಿಕೊಂಡು ಇನ್ನು ಮಕ್ಕಳು ಹೊಟ್ಟೆ ಹಸಿತೈತೆ ಅಂದರು. ಸೊ ಏನಾದರೂ ದೋಸೆನ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿದ್ವಿ. ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡು ಮಸಾಲೆ ದೋಸೆ ತಿಂತಿದ್ವಿ. ಆ ಮಕ್ಕಳು ಕೂಡ ಮಸಾಲೆ ದೋಸೆನೇ ಕೇಳಿದ್ರು. ಸೊ ಹಂಗಾಗಿ ಎಲ್ರಿಗೂ ಅದನ್ನೇ ಆರ್ಡ್ರ್ ಮಾಡ್ಕೊತೀವಿ. ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಇನ್ನು ನನ್ನ ಫ್ರೆಂಡ್ ಮನೆಗೆ ಹೋಗಲಿಲ್ಲ, ಟೈಮ್ ಆಗೋಗಿತ್ತು. ಸೊ ಹಂಗಾಗಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಸಂಜೆ ಬರೋದೇ ಒಂದು 9 ಗಂಟೆ ಆಗೋಯಿತು. ನಾನು ಒಳನರಸೀಪುರದಲ್ಲಿ ಆಸೆ ಬರೋ ಅಷ್ಟರೊಳಗೆ. ಇದು ನೆಕ್ಸ್ಟ್ ಡೇ ಲಾಗ್. ಇದು ನಮ್ಮ ಮನೇಲೆ ಹೀರೆಗಿಡ ಹಾಕಿದ್ದು. ಹೋದ ಸರಿ ಅಂತೂ ಹೀರೆಗಿಡ ತುಂಬಾ ಬಿಟ್ಟಿತ್ತು. ಈ ಸರಿ ನಾಟಿ ಹೀರೆಗಿಡ ಹಾಕಿದ್ದು, ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಹೀರೆಗಿಡ ಅಂತೂ ಬಂದರೆ ಹೀರೆಕಾಯಿ ಬಜ್ಜಿ, ಹೀರೆಕಾಯಿ ಸಾಂಬಾರು, ಹೀರೆಕಾಯಿ ಪಲ್ಯ ಇದ್ದೇ ಇರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೀರೆಕಾಯಿ. ಸೊ ಹಾಗಾಗಿ ಹೀರೆಕಾಯಿ ಇದ್ದ ಒಂದು 7-8 ಏನೋ ಬಿಟ್ಟಿದ್ದು. ಅದನ್ನು ಒಂದು ಸ್ವಲ್ಪ ಸಾಂಬಾರು ಮಾಡಿ, ಇನ್ನೊಂದು ಸ್ವಲ್ಪ ಪಲ್ಯ ಮಾಡೋಣ, ಇನ್ನೊಂದೆರಡು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಯ್ಕೊತಾಯಿದ್ದೀನಿ. ಹೀರೆಕಾಯಿನ ಎಲ್ಲನೂ ಕತ್ರಿ ತೊಗೊಂಡು ಕಟ್ ಮಾಡ್ಕೊತಾಯಿದ್ದೀನಿ. ಅದೇನಾಗುತ್ತೆ ಅಂದರೆ ಮನೆಯಲ್ಲೇ ಬೆಳೆದಿರೋದಲ್ವ, ಸ್ವಲ್ಪ ಹುಳ ಅಂದರೆ ಅಲ್ಲಲ್ಲೇ ಒಂದೊಂದು ಕರಗಿರ್ತವೆ. ಸೊ ನೋಡಿ ಎಲ್ಲನೂ ನೋಡಿ ನೀಟಾಗಿ ಹಚ್ಚಿಟ್ಕೊಳ್ಬೇಕು. ನಾನು ಆ್ಯಕ್ಚುಲಿ ಹೀರೆಕಾಯಿ ಪಲ್ಯ ಮಾಡೋದು ಹೆಸ್ರು ಕಾಳಿಂದ ಮಾಡ್ತೀನಿ, ಹೆಸ್ರು ಬೇಳೆಯಿಂದ. ಮೊದಲು ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಅದು ನೀಟಾಗಿ ಇದಾದಮೇಲೆ ನಾನು ಹೀರೆಕಾಯಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದು ಸಣ್ಣ ಇರಬೇಕು, ದಪ್ಪ ಹಚ್ಚಕ್ಕಲ್ಲ. ನಾನು ಸಣ್ಣಕ್ಕೆ ಹಚ್ಚಿಟ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಟೊಮೊಟೊ ಹಾಕಿ ನೀಟಾಗಿ ಅದು ಟೊಮೊಟೊ ಎಲ್ಲ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ನೀಟಾಗಿ ಟೊಮೊಟೊನ ಬೇಯೋವರೆಗೂ ಬೇಯಿಸಿ, ಅದಾದಮೇಲೆ ನಾವೇನು ಹೆಸ್ರು ಕಾಳು ನೆನೆಯೋಕೆ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಇಟ್ಕೊಂಡಿರಬೇಕು. ಹೆಸ್ರು ಕಾಳು ಮೊದಲೇ ಹಾಕಬಾರ್ದು, ಲಾಸ್ಟಿಗೆ ಹಾಕ್ಬೇಕು ಅದನ್ನು. ಇವಾಗ ಹೀರೆಕಾಯಿನ ಹಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯಿನ ಹಾಕಿದ್ದೀನಿ. ಹೀರೆಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಸಾಂಬಾರು ಪುಡಿ, ಆಮೇಲೇನು ಉಪ್ಪು ಇಷ್ಟನ್ನೇ ಹಾಕೋದು. ನಾನು ಜಾಸ್ತಿ ಏನು ಹೀರೆಕಾಯಿ ಪಲ್ಯಕ್ಕೆ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಈಗ ಹೆಸ್ರು ಕಾಳು ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ನೀರು ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಅದೇ ನೀರು ಹುಡ್ಕೊಳ್ಳುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕ್ಬಿಟ್ರೆ ಅದೊಂಥರ ಸಾಂಬಾರು ಥರ ಆಗೋಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಈಗ ಖಾರ ಪುಡಿ, ಸಾಂಬಾರು ಪುಡಿ ಹಾಕಿದ್ದೀನಿ. ಅಷ್ಟೇ ಹಾಕೋದು, ನಾನು ಇನ್ನೇನು ಹಾಕೋದೇ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಆದಷ್ಟು ನಾವು ನೀರು ಹಾಕ್ದಂಗೆ ವಿಷಲ್ ಹೊಡೆಸಿದ್ರೆ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಅದಕ್ಕೆ ಒಂದೇ ಒಂದು ಡ್ರಾಪ್, ಅಂದರೆ ಈ ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಸೊ ಆ ಗ್ಲಾಸಲ್ಲಿ ಅರ್ಧ ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ವಿಷಲ್ ಹೊಡೆಸ್ಕೊಂಡ್ರೆ ಚಪಾತಿಗೆ ಹೀರೆಕಾಯಿ ಪಲ್ಯ ರೆಡಿ. ಈಗ ನಿಶಾಂತಂಗೆ ಸ್ಕೂಲ್ಗೆ ಹೋಗ್ತಿದ್ನ ಅಲ್ವಾ, ಸೊ ಅವನಿಗೆ ಚಪಾತಿಗೆ ಹೀರೆಕಾಯಿ ಪಲ್ಯ ಮಾಡಿ ಹಾಕ್ಕೊಟ್ಟೆ. ಅವ್ನು ತಿಂತಾಯಿದ್ದಾನೆ. ಅವ್ನು ತಿಂದು ಹೋದ್ಮೇಲೆ ಕೃತಿನೂ ಕೂಡ ಸ್ಕೂಲಿಗೆಲ್ಲ ಹೊಂಡಿಸಿ ಕೃತಿನೂ ಕೂಡ ಸ್ಕೂಲಿಗೆ ಕಳಿಸಿದ್ದೀನಿ. ಸ್ಕೂಲಿಗೆ ಕಳಿಸಿ ಸ್ವಲ್ಪ ಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಬೀಜ, ಆಮೇಲೆ ರೊಟ್ಟಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು. ಇನ್ನು ಹಬ್ಬ ಬಂದಿರೋದ್ರಿಂದ ಸ್ವಲ್ಪ ಅದನ್ನು ಕೂಡ ರೆಡಿ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಖಾರ ಪುಡಿ ಎಲ್ಲನೂ ರೆಡಿ ಮಾಡಿಕೊಂಡು ಬಿಡಿಸ್ಕೊಂಡು ಕೊಟ್ಟರು. ಸೊ ಅದನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿಬಿಟ್ರೆ ಇರುತ್ತೆ ಅಂತ ಹೇಳಿ ನಾನೇನು ಅದನ್ನು ಕೈಲಾಗಲಿ ಖಾರ ಪುಡಿ ನಾನು ಮುಟ್ಟೋದಿಲ್ಲ. ಅದನ್ನು ಮುಟ್ಟಿದರೆ ಹುಳ ಆಗುತ್ತೆ ಅಂತ ಎಲ್ಲ ಬಟ್ಲೆಲ್ಲ ತಗೊಂಡು ಒಂದ್ರಾಡಿ ಅದನ್ನು ನೀಟಾಗಿ ಒಂದು ಬಾಕ್ಸಿಗೆ ತುಂಬಿಟ್ಕೊಂಡಿದ್ದೀನಿ. ಹಾಗೆ ಇದು ಅಕ್ಕಿ ಹಿಟ್ಟು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತಗೊಂಡ್ಬಂದು ಕೊಟ್ಟರು ಬಿಡಿಸ್ಕೊಬಂದು. ಸೊ ಅದನ್ನು ಎಲ್ಲ ಒಂದ್ರೆ ಮಾಡಿ ಇಟ್ಕೊತಿದ್ದೀನಿ. ಹಾಗೆ ಸಾಂಬಾರು ಬೀಜ ಕೂಡ
ಪುಡಿ ಸಾಂಬಾರು ಪುಡಿ ಖಾಲಿಯಾಗಿತ್ತು. ನಾನು ಅಚ್ಕಾರ ಪುಡಿ ಬಿಡಿಸಿದ್ದೀನಿ. ಸಾಂಬಾರು ಬೀಜಕ್ಕೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ನಾವೇ ಮನೆಯಲ್ಲೇ ಬೆಳೆದಿರೋ ಅಂಥ ಸಾಂಬಾರು ಬೀಜ ಇದು. ಒಂದು 2 kg 3 kg ಇರ್ಬೋದು ಅನ್ಕೋತೀನಿ. ಅದೇನಾಗಿದೆ ಅಂದರೆ ನಾವು ಕಣದಲ್ಲಿ ಹಾಕಿ ಬಡ್ದು ಅಲ್ವಾ, ಸೊ ಸಣ್ಣ ಸಗಣಿ ಉಂಡೆ ಬರುತ್ತಲ್ಲ ಆ ಥರ ಬಂದಿದೆ. ಅದಕ್ಕೆ ಬೇಡ ಅದು ಅಂತ ಹೇಳಿ ಹಂಗೆ ಮಾಡಿಸ್ಬಿಟ್ಟು ಏನೋ ಒಂದು ಚೀಲಕ್ಕೆ ಕಟ್ಟಿಟ್ಟಿದ್ದೀನಿ. ಅದನ್ನು ಕೊಟ್ಬಿಟ್ಟು ಬೇರೆ ತೊಗೊಂಡು ಬರೋಣ ಅಂತ ಹೇಳಿ, ಮಕ್ಕಳು ಅಷ್ಟರೊಳಗೆ ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಮಕ್ಕಳು 4 ಗಂಟೆಗೆ ಸ್ಕೂಲಿಗೆ ಬಂದು 5 ಗಂಟೆಗೆ ಸ್ಕೂಲಿಂದ ಬಂದು 4 ಗಂಟೆಗೆ ನನ್ನ ಕುರ್ತಮ್ಮ ಬಂದಳು. 5 ಗಂಟೆಗೆ ನಮ್ಮ ನಿಶಾಂತ್ ಬಂದ. ಇನ್ನು ನಮ್ಮ ಮೂಡ್ನಳ್ಳಿ ಅಂತ ಆ ಮಕ್ಕಳು ಬರ್ತವೆ ಸ್ಕೂಲ್ಗೆ ಹೋಗೋಕ್ಕೆ. ಸೊ ಆ ಮಕ್ಳ ಜೊತೆ ಒಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ದೆ. ಅಷ್ಟರೊಳಗೆ ಏನಾದರೂ ರೆಡಿ ಮಾಡೋ ಸ್ನ್ಯಾಕ್ಸ್ ಏನಾದರೂ ಮೊಟ್ಟೆಯಿಂದ ಅಂದ. ಸರಿ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಮಾಡ್ತಾಯಿದ್ದೀನಿ ಅವರಿಗೆ. ಆಮ್ಲೆಟ್ ಮಾಡಿಕೊಟ್ಟೆ, ಅವರು ತಿಂದ್ಕೊಂಡ್ರು. ಅದಾದಮೇಲೆ ಸ್ವಲ್ಪ ಅಂದರೆ ಬರ್ಲಕಡ್ಡಿ, ಈಗ ಕೊಟ್ಟಿಗೆ ಕಸ ಗುಡಿಸ್ತಿರ್ತೀವಲ್ವ, ಸೊ ಬರ್ಲಕಡ್ಡಿ ಖಾಲಿಯಾಗಿತ್ತು, ಕಸ ಗುಡಿಸೋ ಪೊರ್ಕೆ ಖಾಲಿಯಾಗಿತ್ತು. ಸೊ ಹಂಗಾಗಿ ನಮ್ಮ ಮನೆಯವ್ರು ತಗೊಬಂದು ಕೊಟ್ಟಿದ್ದರು. ಅದನ್ನು ಪೊರ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಈಗ ಪೊರ್ಕೆ ಮಾಡಿಟ್ರೆ ಇವತ್ತಿನ ಡೇ ಮುಗೀತದೆ. ಇನ್ನು ನೆಕ್ಸ್ಟು ನೈಟು ಅಡುಗೆಗೆ ಸಾಂಬಾರಿದೆ, ಅನ್ನ ಮಾಡ್ಕೊಂಡು ಮುದ್ದೆ ಮಾಡ್ಕೋಬೇಕು. ಹಾಗಾಗಿ ಪೊರ್ಕೆನ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನಾದರೂ ಒಂದು ಸ್ವಲ್ಪ ಟೈಮ್ ತಗೋತೀವಿ ಅಂದರೆ ಕಷ್ಟನೇ. ಅಷ್ಟೊಂದು ಏನಾದರೂ ಸಣ್ಣ ಪುಟ್ಟವು ಏನಾದರೂ ಕೆಲಸ ಇದ್ದೇ ಇರ್ತವೆ, ಸೊ ಮಾಡಬೇಕಲ್ವ. ಹಾಗಾಗಿ ಈಗನ್ನೆಲ್ಲ ಪೊರ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎರಡು ಮಾಡಿದೆ ಪೊರ್ಕೆನ. ಅದರಲ್ಲಿ ಮೇಕೊಂದು ಅಂದರೆ ಮೇಲೆ RCC ಮೇಲೆ ಗುಡ್ಸೋಕ್ಕೆ ಅಂತ ಒಂದು ಇಟ್ಕೊಂಡೆ, ಇನ್ನೊಂದು ಕೊಟ್ಟಿಗೆ ಕೊಟ್ಟೆ. ಸೊ 2 ಪೊರ್ಕೆ ಅದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.